ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವು. How many letters in alphabet? There are 26 letters in alphabet. Very good. How many consonants are there? There are 21 consonants. Okay. Which are the 21 consonants? G for boy, G for cat, D for dog, F for fish. How many types of transport are there? There are 3 types of transport. Which are the 3 types of transport? Land transport, air transport and water transport. Very good. Very clear. Okay, now next. Where does the ship stop? Punavit. A ship stop in a harbor. Okay, now next question. How many days in a week? Ranjita. There are 7 days in a week. Which are the 7 days in a week? 7. This is okay? Sunday, Monday, Tuesday, Wednesday, Thursday, Friday and Saturday. Okay. How many? 2s are 10, 5 3s are 50, 5 4s are 20, 5 5 5s are 50, 5 6s are 30, 5 7s are 35, 5 8s are 40, 5 9s are 45, 5 10s are 50. 3 2s are 6, 3 3s are 9, 3 4s are 12, 3 5s are 15, 3 6s are 18, 3 7s are 21, 3 8s are 24, 3 9s are 27, 3 10s are 30. 2 1s are 2, 2 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 40, 2 8s are 60, 2 9s are 80, 2 10s are 20. 1 1s are 1, 2s are 2, 1 3s are 3. Where we see the wild animals? Very Kitan. This is the wild animals in a forest. Okay. Next. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಹೇಳಿ ಪುನರ್ವಿತ್. ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸ್ವರಗಳಲ್ಲಿ ಎಷ್ಟು ಅಕ್ಷರಗಳಿವೆ? ಬೇಗ ಇಲ್ಲಿ ಬನ್ನಿ. ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಓಕೆ. How many vowels are there? There are 5 vowels. Which are the 5 vowels? A for ant, A for egg, E for igloo, A for octopus, A for umbrella. How many consonants are there? There are 221 consonants. Which are the 21 consonants? B for ball, Q for cat, D for duck, F for fish. ಇದ್ದಾರೆ A to
Z ಅವರೇ ಕುತ್ಕೊಂಡು ಬರೀತಾನೆ, 1 to 100 ಬರೀತಾನೆ, 1 1 2 1 2 ಬರೀತಾನೆ. ಎಲ್ಲ ಪ್ರತಿಯೊಂದನ್ನು ಬುಕ್ಸ್ ನೋಡಿ ಅವನೇ ಕುತ್ಕೊಂಡು ನಿಮ್ಗೆ ಅನ್ನಿಸ್ತಾ ಮ್ಯಾಮ್ ನನ್ನ ಮಗು ಕಲಿತಾನ, ಇಷ್ಟು ಕಲಿತಾನ ಅಂತ ಮೊದಲು ಅನ್ಸಿತ್ತು ಮ್ಯಾಮ್. ನಾನೇ ಸುಮಾರು ಸಲ ನಾಜಿಯಾ ಮ್ಯಾಮ್ಗೆ ಹೇಳಿದ್ದೀನಿ, ಥ್ಯಾಂಕ್ಸ್ ಮ್ಯಾಮ್ ಅಂತಾನು ಹೇಳಿದ್ದೀನಿ. ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಕಲ್ತಿದ್ದಾನೆ ಅಂತ. ಕಲ್ತಿದ್ದಾನೆ. ಪ್ರೆಷರ್ ಅನ್ಸುತ್ತೆ ಸಾಕು. ಯಾಕಂದ್ರೆ ನನ್ನ ಮಗಳು ಖುಷಿನ ಸೇರಿಸಿದಾಗ ನಾಜಿಯಾ ಮ್ಯಾಮ್ನ ನಾನು ಸುಮಾರು ಸರಿ ಹೇಳಿದ್ದೀನಿ, ಅವಳಿಗೆ ನಾನು ಎತ್ತಿರ್ಬೋದು ಅಷ್ಟೇನೆ, ಬಟ್ ನಾಜಿಯಾ ಮ್ಯಾಮ್ ಅವಳಿಗೆ ವಿದ್ಯೆ ಕೊಟ್ಟಿರೋ 2ನೇ ತಾಯಿ ಅವರು. ಅವ್ರ ಲೈಫ್ ಲಾಂಗ್ ಅವ್ರು ಎಷ್ಟೇ ಅವ್ರ ಟೀಚರ್ಸ್ ಬಂದ್ರು ಕೂಡ ಹೋದ್ರು LKG ಮ್ಯಾಮ್ ನ ಮರಿಬಾರ್ದು. ಲೈಫ್ ಅಲ್ಲಿ ಎಷ್ಟು ಟೀಚರ್ಸ್ ಬರ್ಬೋದು ಮುಂದೆ, ಇಲ್ಲ ಅಂತಲ್ಲ, ಬಟ್ ಫಸ್ಟ್ ಮ್ಯಾಮ್ ಇಸ್ ಬೆಸ್ಟ್ ಟೀಚರ್. ಯಾವಾಗ ಅವರೇ 2ನೇ ತಾಯಿ. ಆ ಖುಷಿಯಿಂದ ಹಿಡಿದು ನನ್ನ ಮಗ ಇವನ್ವರೆಗೂ ನನ್ಗೆ ತುಂಬಾ ಖುಷಿ ಇದೆ. ತುಂಬಾ ಚೆನ್ನಾಗಿ ಪಕ್ಕದವರೆಲ್ಲ ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವ್ರನ್ನು ಇವ್ರನ್ನು ಕಂಪೇರ್ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಡಿಫ್ರೆನ್ಸಸ್ ಇದೆ ಮ್ಯಾಮ್. ತುಂಬಾ ಬೆಸ್ಟ್ ಲೆವೆಲ್ ಬೆಸ್ಟ್. ಯಾಕೆಂದ್ರೆ ಅವ್ರು ಇದ್ದಿದ್ ರೀತಿ, ಈ 1 year ಬ್ಯಾಕ್ ಅವ್ರು ಇದ್ದಿದ್ ರೀತಿ, ಅವ್ರ ಮಾತಿನ ಶೈಲಿ ಪ್ರತಿಯೊಂದು ತುಂಬಾ ಇದಾಗಿತ್ತು. ಯಾಕಂದ್ರೆ ನಾವು ಹಳ್ಳಿಲಿ ಇರೋದು, ನಾವು ಸಿಟಿಲಿ ಇದ್ದಿಲ್ಲ. ಹಳ್ಳಿಲಿ ಇದ್ದಾಗ ಅವ್ರ ಲ್ಯಾಂಗ್ವೇಜಸ್ ಬೇರೆ ಇರುತ್ತೆ. ಈ ಸ್ಕೂಲಿಗೆ ಬಂದ್ಮೇಲೆ ಅವ್ರ ಡಿಸಿಪ್ಲಿನ್ ಇರ್ಬೋದು, ಅವ್ರು ಮಾತಾಡೋ ರೀತಿ, ಅವರು ಮನೆಗೆ ಬಂತಂದ್ರೆ ನಾವ್ ಹೇಳೋದೇ ಬೇಡ, ಫಸ್ಟ್ ಹೋಮ್ ವರ್ಕ್ ಮ್ಯಾಮ್ ನಾನು ಓದ್ಬೇಕು, ಬರ್ಕೋಬೇಕು, ಆಮೇಲೆ ಬಾಕಿತ್ತು. ಸೊ ಇದೆಲ್ಲ ಆ ಮಗುಗ್ ಬಂದಿದೆ ಅಂದ್ರೆ ನಿಮ್ ಸ್ಕೂಲು, ನಿಮ್ ಶಾಲೆ ಮತ್ತೆ ನಮ್ಮ ಮ್ಯಾಮ್ ಇಂದನೇ ಸಾಧ್ಯ. ನಿಮ್ಮೆಲ್ಲ ಸಪೋರ್ಟ್ ಇದೆ, ತುಂಬಾ ಥ್ಯಾಂಕ್ಸ್ ಇದಕ್ಕೆ. ಅವ್ರು ಎಷ್ಟು ಕಲಿತಾರಂತ ನಮಗೂ ಇದ್ದಿರಲಿಲ್ಲ. ಬಟ್ ನಾವು ಸೈಯದ್ ತಲಹಾಯಿಂದ ಅವ್ರು 8th yearಯಿಂದ ಇಲ್ಲೇ ಕಂಪ್ಲೀಟ್ ಮಾಡಿರೋದು. ಅದರಿಂದ ನಾವು 3 ಮಕ್ಕಳನ್ನ ಇಲ್ಲೇ ಇದೇ ಬೆಸ್ಟ್ ಅಂತ. ಬೇರೆ ಸ್ಕೂಲ್ ಯಾವುದು ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಕಲಿತಾರೆ ಅಂತ. ಈಗ ಬರೀ ಎಜುಕೇಶನ್ ಅನ್ನೋದು ಒಂದೇ ಅಲ್ಲದೆ ಬೇರೆ ಅಬಾಕಸ್ ಇರ್ಬೋದು, ಕರಾಟೆ, ಯೋಗ, ಇದೆಲ್ಲದ್ರಿಂದ ತುಂಬಾ ಬೆಸ್ಟ್ ಅನ್ಸ್ಕೊತಾ ಇದ್ದಾರೆ ನನ್ನ ಮಕ್ಕಳು. ನಮ್ಮ ಮನೇಲಿ, ನಮ್ಮ ಟೋಟಲ್ ಫ್ಯಾಮಿಲಿಲಿ, ನಮ್ಮ ಊರಲ್ಲೇ ಗ್ರೇಟ್ ಅನ್ಸ್ಕೊತಾ ಇದ್ದಾರೆ. ನಂಗೆ ತುಂಬಾ ಖುಷಿ. ಅದಕ್ಕೆಲ್ಲ ನಿಮ್ಮ ಸ್ಕೂಲೇ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕರಾಟೆ ಚಾಂಪಿಯನ್ ಆಗಿದ್ದಾರೆ. ನನಗೆ ತುಂಬಾ ಖುಷಿ ಇದೆ ಮ್ಯಾಮ್. ಅವ್ನು ಬಂದಿರ್ಬೇಕಾದ್ರೆ ಏನೂ ಬರ್ತಿರ್ಲಿಲ್ಲ, ತುಂಬ ಭಯ, ಎದ್ರುಕೊಳ್ಳೋದು. ಇವಾಗೆಲ್ಲ ಹೇಳ್ಕೊಬೇಕು ಅಂದ್ರೆ ತುಂಬ ಆಕ್ಟಿವ್ ಆಗಿದ್ದಾರೆ, ಓದೋದ್ರಲ್ಲಿ ತುಂಬ ಚುಕ್ಕಿದ್ದಾರೆ ಮ್ಯಾಮ್. ಬೆಸ್ಟ್ ಅನ್ನಿಸ್ತಾ ಅನಿಸ್ತಿದೆ. ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ತುಂಬ ಥ್ಯಾಂಕ್ಸ್. ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಇವ್ನ ಮನೇಲಿ 1 ಅಕ್ಷರನೂ ನಾನು ಬರ್ಸಕ್ ಆಗಿರ್ಲಿಲ್ಲ. ಈ ಕ್ಲಾಸಿಗೆ ಸೇರಿಸಿದ್ಮೇಲೆ ಮನೆಗೆ ಬಂದು ಏನಿದೆ ಈ ಕ್ಲಾಸಲ್ಲಿ ಏನು ಹೋಗ್ತಿದಾರೋ ಪ್ರತಿಯೊಂದು ಮನೇಲಿ ಹೇಳ್ಬಿಟ್ಟು ಆಮೇಲೆ ಹೋಮ್ ವರ್ಕ್ ಮಾಡ್ತಾನೆ. ಆ ಥರ ಒಂದ್ಸಲ ಟಾಪರ್ ಇದ್ದಾನೆ ಕ್ಲಾಸ್ಗೆ. ಮನೇಲಿ ಏನು ಬರ್ಸಲ್ಲ, 1 ಅಕ್ಷರನೂ ಬರ್ಸಕ್ ಆಗಲ್ಲ ನಾನು. ನೀವು ಹೇಳಿದ್ರಲ್ಲ ಅಡ್ಮಿಷನ್ ಮಾಡಿದ್ಮೇಲೆ ಇವಾಗ ನಾವು ಬೇರೆ ಕೇಳೋದೇ ಬೇಕಾದ್ರೆ ಮನೇಲಿ ಹೇಳ್ಕೊಡೋದೇ ಬೇಕಿಲ್ಲ, ಅಷ್ಟು ಫಾಸ್ಟ್ ಇದೆ ಎಲ್ಲ. ಏನ್ ಅನಿಸ್ತಾ ಇದೆ ನವೋದಯ? ಏನು ಹೇಳ್ಕೊಡಲ್ಲ, ಅವಳು ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಯಾಕೆಂದ್ರೆ ಅವಳಿಗೆ LKG UKG ಸಿಗ್ಲಿಲ್ಲ, ಬೇಸಿಕ್ ಸರ್ವಿಸ್ ಕಡಿಮೆ ಆಯ್ತು. ಅದೇ ಈ ಸಲ ಪರವಾಗಿಲ್ಲ. ನಾವು ಮನೇಲಿ ನಾನು ಹೇಳ್ಕೊಡೋಂಥದ್ದು ಏನೂ ಇಲ್ಲ. ಸರ್ 100% ಪೇರೆಂಟ್ಸ್ಗೆ ನಮಗೆ ಜಾಯಿನ್ ಮಾಡಿ ಇದು ದೊಡ್ಡ ಮಕ್ಕಳನ್ನ ಎಜುಕೇಶನ್ ತುಂಬಾ ಚೆನ್ನಾಗಿತ್ತು. ಮತ್ತು ಅವಳ ಹ್ಯಾಂಡ್ ರೈಟಿಂಗ್ ತುಂಬಾನೇ ಇಂಪ್ರೂವ್ ಆಯಿತು. ನನಗೆ ತುಂಬಾ ಖುಷಿ ಆಯಿತು. ಅದಾದ್ಮೇಲೆ ಇವಳನ್ನ ಜಾಯಿನ್ ಮಾಡಿದೆ. ಇವಳಷ್ಟೇ ಫಸ್ಟ್ ನಾನು ಬೇರೆ ಸ್ಕೂಲಲ್ಲೇ ಬೇಸಿಕ್ ಕೊಡ್ತಿದ್ದು, ಬಟ್ ಅದಕ್ಕಿಂತ ಇಲ್ಲಿ ತುಂಬಾನೇ ಇಂಪ್ರೂವ್ ಆಯ್ತು. ಈಗಲಷ್ಟೇ ಮನೇಲಿ ಹೋಮ್ ವರ್ಕ್ ಮಾಡುವಾಗ ಫಸ್ಟ್ ನನ್ನೇ ಕರೀತಿತ್ತು. ಈಗೇನಿಲ್ಲ, ಅವಳೇ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ತಾಳೆ. ಹ್ಯಾಂಡ್ ರೈಟಿಂಗ್ ವೈಸ್ ಅಲ್ಲಿ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದಾಳೆ. ಬಟ್ ನನ್ನ ದೊಡ್ಡ ಮಕ್ಳು ಏನ್ ಮಾಡ್ತಾಳೆ ಅಂದ್ರೆ ಇವಳನ್ನ ಸ್ವಲ್ಪ ಹೆದರಿಸ್ತಾಳೆ. ನಾಜಿಯಾ ಮ್ಯಾಮಿಗೆ ಹೇಳ್ತೀನಿ, ನಾಜಿಯಾ ಮ್ಯಾಮಿಗೆ ಹೇಳ್ತೀನಿ ಅಂತ. ನನ್ನ ಮಗಳು ತುಂಬಾನೇ ಫೇವ್ರೆಟ್ ಟೀಚರ್ಸ್ ಆಗಿದ್ದಾರೆ ಈಗ ನಾಜಿಯಾ ಮ್ಯಾಮ್. ನಮ್ಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಚೆನ್ನಾಗಿ ಕಲ್ತಿದ್ದಾರೆ ಮ್ಯಾಮ್. ಏಕೆಂತಂದ್ರೆ ಮನೆ ಹತ್ರ ಇರೋದ್ರಿಂದ ಸ್ಕೂಲು ಎಲ್ಲ ನಮ್ಗೆ ಇದೇ ಬೇಕು ಅಂತ ಆಗಿದ್ದು. ಏಕೆಂತಂದ್ರೆ ಮಗು ತುಂಬಾ ಲಾಂಗ್ ಜರ್ನಿ ಮಾಡಿದ್ರು, ಬಂದು ಸುಸ್ತಾಗೋದು, ಮಲ್ಕೊಳ್ಳೋದು ಆ ಥರ ಮಾಡುತ್ತೆ. ಇವನೇನಿಲ್ಲ, ಬಂದ ತಕ್ಷಣನೇ ಫಸ್ಟು ಫ್ರೆಶ್ ಆಗಿಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬರೀತಾನೆ. ಕಸ್ಯು ಇಷ್ಟು ಬೇಗ ಇಂಪ್ರೂವ್ ಆಗ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಕಸ್ಯು ಯಾವುದೇ ಒಂದು ಬುಕ್ ಸಿಕ್ಕಿರೋ ಸಾಕು, ಅದು ಹೇಗಿರುತ್ತೆ ಅದೇ ರೀತಿ ಬರ್ಕೊಂಡು ಹೋಗ್ತಾನೆ. ಕನ್ನಡದಲ್ಲೂ ಅಷ್ಟೇ, ಯಾವುದೇ ಒಂದು ಪದನ ಬೇಗ ಜೋಡಿಸ್ತಾನೆ. ಹೋಮ್ವರ್ಕ್ ಅಷ್ಟೇ ಮ್ಯಾಮ್ ಇವಾಗ ಹೇಳ್ಕೊಡ್ತಾರೆ ಪದಗಳ ಜೋಡಣೆ, ಅದನ್ನು ಬೇಗ ಪ್ರಾಕ್ಟೀಸ್ ಮಾಡ್ಕೊತಿದ್ದಾನೆ. ನಾವು ಇಷ್ಟು ಬೇಗ ಕಲಿತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಕಲಿ. ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಓದೋದ್ರಲ್ಲಾಗ್ಲಿ ಬರೆಯೋದ್ರಲ್ಲಾಗ್ಲಿ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ಹಾಗೆ ಟೀಚರ್ಸ್ ಸಹಿತ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ.
ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಓದ್ತಾ ಇದೆ. ಸರಿ, ಸ್ಕೂಲು ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಏನು ಅಂದರೆ ನವೋದಯಕ್ಕೆ ಒಂದು ನಮ್ಮ ಸ್ಕೂಲಲ್ಲಿ ಕಳಿಸಿ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ ಹಿಂದೆ Navodaya International School, very good school. Student very good, teachers very good. So school is fine. Thank you. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಮನೇಲಿ ತುಂಬಾ ಆಕ್ಟಿವ್, ಏನಂದ್ರೆ ಸುಮ್ಮನೆ ಬಾಯಿ ಕೇಳೋದಲ್ಲ, ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಎಲ್ಲಾದ್ರೂ. ನಾನು ಸಾಕು ನಿಲ್ಸಲ್ಲ. ಈಗೇನೋ ನಾನೇ ಒಂದು ಹೇಳ್ಕೊಟ್ರೆ ಇಲ್ಲ, ನಾನು ಮ್ಯಾಮ್ ಹೇಳ್ಕೊಟ್ಟಿರೋದೇ ಹೀಗೆ, ನಾನು ಹಿಂಗೆ ಹೇಳೋದು ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ. ಅದೇ ಹೇಳಿದ್ರೆ 4 ಇಯರ್ಸ್ಗೆ 50% ಜಾಸ್ತಿನೇ ಕಲ್ತಿದ್ದಾರೆ. ಅದು ಈ ಕರ್ಸಿವ್ ರೈಟಿಂಗ್ಸು, ನೀವು ಹೇಳ್ಕೊಡೋ ಸ್ಲ್ಯಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಓದ್ತಿದ್ದಾನೆ, ನಮಗೆ ತುಂಬಾ ಖುಷಿಯಾಗಿದೆ. ಅಂದ್ರೆ ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಆಲ್ಮೋಸ್ಟ್ ಮಾಡೆಲ್ ಅಲ್ಲಿ ಪಕ್ಕನಾಕದಲ್ಲಿ ಹೋಗ್ತಾ ಇದ್ದಾರೆ. ಟಿಪ್ಪು ಕಂಪೇರ್ ಮಾಡಿದ್ರೆ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಟಿಪ್ಪು ಗುಡ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಕರ್ಸಿವೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಇನ್ನು LKG. ಆಲ್ಮೋಸ್ಟ್ ಮಾಮೂಲಿ ABCD ಮತ್ತೆ ಇನ್ನೂ ಒಂದೊಂದು ಟೇಬಲ್ಸ್ ಅಷ್ಟೇ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಕಂಪೇರ್ ಮಾಡ್ಕೊಂಡ್ರೆ ನವೋದಯ ಗುಡ್ ಅಂತೀನಿ. ಅಂದ್ರೆ ಅವ್ರಿಗಿಂತ ತುಂಬಾ ಆಕ್ಟಿವ್ ಆಗು ಇದ್ದಾಳೆ. ಎಲ್ಲ ಏನ್ ಕೇಳಿದ್ರು ನಾನೇ ಸಾಕು ಅನ್ನೋಷ್ಟು ಹೇಳ್ತಾನೆ ಇರ್ತಾಳೆ. ಇನ್ನು ನೆಕ್ಸ್ಟ್ ಇನ್ನು ಯಾವ ತರ ರೆಡಿ ಮಾಡ್ತೀರಾ ಅಂತ ನೋಡೋಣ. ಎಷ್ಟೊಂದು ಇಂಪ್ರೂವ್ ಆಗ್ತಾನೆ ಅಂತ ಅನ್ಕೊಂಡಿಲ್ಲ ಮೇಡಮ್, ಆದ್ರೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಎಕ್ಸ್ಪೆಕ್ಷನ್ ಇಟ್ಕೊಂಡಿರ್ಲಿಲ್ಲ, ಇಷ್ಟೊಂದು ಓದ್ತಾನೆ, ಈ ತರ ರೈಟಿಂಗ್ ಬರೀತಾನೆ ಅನ್ನೋದೇ ನಾವು ಅನ್ಕೊಂಡಿರ್ಲಿಲ್ಲ ಮೇಡಮ್. ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ತುಂಬಾ ಆಕ್ಟಿವ್ ಆಗಿಬಿಟ್ಟಿದೆ ಮೇಡಮ್. ಹೆಂಗೆ ಅಂದ್ರೆ ಬೇರೆ ಮಕ್ಳಿಗೆ ಇವಾಗ ಕಲ್ತಿದ್ದೀನಿ ತೋರಿಸ್ಬೇಕು ಬೇರೆ ಮಕ್ಳ ಮುಂದೆ, ಅದನ್ನ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಬೇರೆ ಮಕ್ಳ ಮುಂದೆ ತೋರಿಸ್ಬೇಕು, ನಾನು ಅದನ್ನ ಹೇಳ್ಬೇಕು ಅಂತ ಬೇರೆ ಮಕ್ಳಿಗೂ ಹೇಳ್ಕೊಡೋಕೆ ಟ್ರೈ ಮಾಡ್ತಾನೆ. ಅದೊಂದು ಖುಷಿ ಆಗುತ್ತೆ. ನವೋದಯ ಸ್ಕೂಲ್ ಇಸ್ ವೆರಿ ಗುಡ್, ಬೆಸ್ಟ್.